ಹಲೋ ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇವತ್ತು ನಾನು ಸ್ಪೆಷಲ್ ಆಗಿ ಕಬಾಬು ಮತ್ತು ಗೋಬಿ ಮಂಚೂರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಇವತ್ತು ಸಂಡೇ ಇದ್ದಿದ್ದಕ್ಕೆ ನನ್ನ ಮಕ್ಕಳು ಮನ್ಯಾಗ ಅದಾರ ನೋಡ್ರಿ. ಅಲ್ಲಿ ಉಂಟಾನ ಅಲ್ಲೊಬ್ಬ, ಇಲ್ಲಿ ಒಬ್ಬಾಕಿ ಶಾಂಪು ತೊಗೊಂಡು ಆಟ ಆಡತ್ತಾಳ. ಅದರ ಸಲುವಾಗಿ ಇವ್ರಿಗೆ ತಿನ್ನಿಸ್ಬೇಕು ಅಂತಂದು ಸ್ಪೆಷಲ್ಲಾಗಿ ಕಬಾಬು ಮತ್ತು ಗೋಬಿ ಮಂಚೂರಿ ಮಾಡತ್ತೀನಿ. ಏನು ಮಾಡಮ್ಮ? ಗೋಬಿ ಮಂಚೂರಿ ಕಬಾಬ್. ಗೋಬಿ ಮಂಚೂರಿ ಕಬಾಬಾ? ಮೈ ತಕ್ಕಂದಿಲ್ರಿ, ನಮ್ಮ ಮಮ್ಮಿ ಇನ್ನ ಯೂಟ್ಯಾ ಮಾಡಕತ್ತಲ್ಲ, ಆಮೇಲೆ ಮಾಡಿಸ್ತಾರ. ಇಲ್ಲ ನೀರು ಕಾಯಿಸಿಟ್ಟಿನ ಆಲ್ರೆಡಿ. ಶಾಂಪೂ ಖಾಲಿ ಆಗಿದ್ದು ಶಾಂಪೂ ತಂದ್ಲು. ಸೊ ಈಗ ನಾನು ಅದೆಲ್ಲ ಕಲಸಿ ಇಟ್ಟಿದ್ಮ್ಯಾಗ ಆಕಿಗೆ ಸ್ನಾನ ಮಾಡೋಟಿಗೆ ಅದು ನೆನೀತದಲ್ಲ, ಅದ್ರ ಸಲುವಾಗಿ ಮಾಡಿಸ್ತೀನಿ ತಡಿಯಮ್ಮ ಅಂದೆ. ಸ್ಟಾರ್ಟ್ ಮಾಡೋಣ, ಮತ್ತೆ ತಡ ಬರ್ರಿ. ಕಬಾಬ್ ಮಾಡೋಕೆ ಏನೇನು ಐಟಮ್ಸ್ ಬೇಕಂತಂದು ನೋಡ್ಕೊಳಮ್ಮ. ಚಿಕನ್ ಆಲ್ರೆಡಿ ನಾನು 3 ಸರಿ ತೊಳೆದಕ್ಕೆ ಇಟ್ಟೀನಿ ರೀ. ಅದಕ್ಕೆ ಖಾರ ರೀ, ಉಪ್ಪು, ಅರಿಶಿನ, ಕಾರ್ನ್ಫ್ಲೋರ್ ಹಿಟ್ಟು ಮತ್ತು ಮೈದಾ ಹಿಟ್ಟು ಮತ್ತು ಧನಿಯಾ ಪುಡಿ, ಟೇಸ್ಟಿಂಗ್ ಪೌಡರ್ ಮತ್ತು ಕಲರ್ ರೀ. ಸ್ವಲ್ಪ ಕಲರ್ ಆಗಬೇಕಂತಂದು ಕಲರು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ನಿಂಬೆಹಣ್ಣು ಮತ್ತು ಮಾಮೂಲಿ ಅಂತರೂ ಕೊತ್ತಂಬರಿ ಪುದೀನ ಇರ್ಲಿಕ್ಕಂದ್ರೆ ಯಾವ ಐಟಮ್ಸು ಆಗೋದೇ ಇಲ್ಲ. ಸೊ ಇಷ್ಟು ಇದಕ್ಕೆ ಬೇಕಾಗಿರೋ ಐಟಮು ಈಗ ಹೆಂಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬರ್ರಿ. ಸ್ಟ್ಯಾಂಡ್ ತರತ ನಂತರ ಸುದ್ದ ಆಗಂಗಿಲ್ಲ ರೀ. ಸೊ ಒಂದು ಖಾಲಿ ಇದು ಬುಟ್ಟಿ ಅಂತ ತೊಗೊಂಡಿನಿ ಪ್ಲಾಸ್ಟಿಕ್ದು. ನೀವು ಎದ್ರಾಗ ಬೇಕಾದ್ರೆ ಕಲಿಸ್ಕೋಬೋದು. ಈಗ ರೀ ಚಿಕನ್ ಆಲ್ರೆಡಿ ತೊಳೆದು ಇಟ್ಟಿನೆಲ್ಲ. ಚಿಕನ್ ಹಾಕ್ಲತ್ತೀನಿ ನೋಡ್ರಿ. ಈ ಚಿಕನ್ ಹಾಕಿದ್ಕೆ ಈ ಚಿಕನ್ ಎಷ್ಟಾದಂತ ನೋಡ್ಕೊಂಡು ನೀವು ಹಿಟ್ಟು ತೊಗೋಬೇಕ್ರಿ. ಬಟ್ ನಾ ಚಿಕನ್ ಸ್ವಲ್ಪ ಆದತ್ತಂದು ಒಂದು ಸಣ್ಣ ಬಟ್ಲದಿಂದ ಒಂದೊಂದು ಬಟ್ಲ ತೊಗೊಂಡಿನಿ. ಇದು ಕಾರ್ನ್ಫ್ಲೋರ್ ಹಿಟ್ಟು, ಇದು ಮೈದಾ ಹಿಟ್ಟು, ಎರಡು ಒಂದೊಂದು ಕಪ್ ಹಾಕ್ಲಾತೀನಿ ನೋಡ್ರಿ. ಚಿಕನ್ ಇದ್ರಾಗೆ ಅರಿಶಿನ, ಉಪ್ಪು ರೀ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು, ಮತ್ತು ಖಾರ ರೀ. ಹುಡುಗರಿಗೆಲ್ಲ ಸ್ವಲ್ಪ ಕಡಿಮೆ ಹಾಕಮ್ ಖಾರ. ನಮ್ಗೆ ದೊಡ್ಡವ್ರಿಗೆ ಅಂತಂದ್ರೆ ಜಾಸ್ತಿನೇ ಯಾಕಂದ್ರೆ ಸ್ವಲ್ಪ ಚಿಕನ್ ಹೋಗಲ್ರಿ, ಅವ್ರ ಸಲುವಾಗಿ ಮಾಡತ್ತೀನಿ. ಈಗ ಟೇಸ್ಟಿಂಗ್ ಪೌಡ್ರ್ ಇದ್ರಾಗೆ ಜಾಸ್ತಿ ಏನು ಬಾಡ್ರಿ, ಸ್ವಲ್ಪ ಟೇಸ್ಟ್ ಆಗೋ ಸಲ ಟೇಸ್ಟಿಂಗ್ ಪೌಡ್ರು ಇದ್ರಾಗೆ ರೀ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕ್ರಿ. ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇರೋದು ಚಲೋ ಅನ್ನಿಸ್ತದ. ಬಟ್ ನಾ ಏನು ಮಾಡೋದು, ಬೆಳ್ಳುಳ್ಳಿ ಭಾಳ ತುಟ್ಟಿ ಆಗ್ಬಿಟ್ಟವ್ರ ಈಗೀಗ ರೀ. ಅದಕ್ಕೆ ಒಮ್ಮೆ ಒಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿಲ್ಲ ನಾನು, ಹೋದೆ ಅಂದರೆ ಒಮ್ಮೆ ತಂದಿಟ್ಟು ಅದೇ ಪೇಸ್ಟ್ ಮಾಡ್ಕೊಂಡು ಇಡ್ತೀನಿ. ಸೊ ಇದೆಲ್ಲ ಹಾಕಿ ನೋಡ್ರಿ. ಈಗ ಇದು ಧನಿಯಾ ಪುಡಿ ಇಷ್ಟೆಲ್ಲ ಹಾಕೊಂಡಿನಿ. ಈಗ ಚೆಂದ ಕಲಿಸ್ಬೇಕ್ರಿ ಇದು ನೋಡ್ರಿ. ಒಂದು ಸಣ್ಣ ಬಟ್ಲ ನೀರು ತಾವ ಸ್ವಲ್ಪ ಹಾಂ ಕಾಸಮ್ಮ, ಸೌಂಡ್ ಮಾಡಬೇಡ. ಸ್ವಲ್ಪ ನೀರು ತೊಗೊಂಬ. ಈ ನಿಂಬೆಹಣ್ಣಿನ ರಸ ಮತ್ತು ಕಲ್ಲರ್ ಬೇಡ ಅದ್ರಾಗ ಹಾಕ್ಬಾರ್ದು. ಇಲ್ಲಿ ಹೇಳ್ತೀನಿ, ಸ್ವಲ್ಪ ನೀರು ಸ್ವಲ್ಪ ಜಲ್ಲಿತ. ಇಷ್ಟು ಬೇಡ, ಒಂದು ನಿಮಿಷ ಇರು. ಒಂದು ಹನಿ ನೀರು ಹಾಕ್ಬಾರ್ದು, ಇದ್ರೆ ನಿಂಬೆಹಣ್ಣು ಹಾಕ್ಬೇಕು. ಸುಮ್ಮನೆ ನೀರು ಅಡ್ಡಾಡ್ ಬರಬೇಡ. ವಿಡಿಯೋ ಮಾಡೋಕ್ಕೆ ಕರಿಗೆಲೇಕಿ ಸ್ವಲ್ಪ ನೀರು, ಅದ್ರಾಗ ಅರ್ಧ ನಿಂಬೆಹಣ್ಣು. ನಿಂಬೆಹಣ್ಣು ಹಾಕ್ರಿ. ಇದ್ರಾಗೆ ಸ್ವಲ್ಪ ಕಲರ್ ಹಾಕಬೇಕು. ಇದು ಚೆಂದಾಗಿ ಅಳಗಾಡಿಸಿ ಇದ್ರಾಗ ಹಾಕ್ಬೇಕು ನೋಡ್ರಿ. ಇನ್ನ ಕಲಿಸಕತ್ತೀನಿ ನೋಡ್ರಿ. ಈ ಥರ ಕಲಸಿ ಇಟ್ಬೇಕು. ಇದ್ರಾಗ ಸ್ವಲ್ಪ ಪುದೀನ, ಕೊತ್ತಂಬರಿ. ಆ್ಯಕ್ಚುಲಿ ಇದು ಮಿಕ್ಸರ್ಗೆ ಹಾಕೋಬೇಕ್ರಿ. ಅಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಪುದೀನ, ಒಂದೆರಡು ಮೆಣಸಿನ್ಕಾಯಿ ಬೇಕಾದ್ರೆ ಹಾಕೋಬೋದು. ಹಾಕೊಂಡು ಮಿಕ್ಸರ್ಗೆ ಹಾಕಿನೂ ಹಾಕಿದ್ರೆ ಭಾಳ ಚಂದ ಆಗ್ತದೆ ರೀ. ಇದು ಸ್ವಲ್ಪ ಆದಲ್ರಿ, ಹಿಂಗಾಗಿ ನಾನು ಹಾಕೊಂಡಿಲ್ಲ ಮಿಕ್ಸರ್ಗೆ. ಹಿಂಗೆ ಸ್ಮೆಲ್ ಬರಲಿ ಅಂತಂದು ಇದ್ರಾಗ ಕಲ್ಸಕತ್ತೀನಿ. ಸೊ ನೀವು ಹಂಗೆ ಮಾಡಬೇಕು ಅಂತಂದ್ರೆ ಅಲ್ಲ ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಒಂದೆರಡು ಮೆಣಸಿನ್ಕಾಯಿ ಮಿಕ್ಸರ್ಗೆ ಹಾಕೊಂಡು ಹಾಕ್ರಿ, ಭಾಳ ಚಂದ ಆಗ್ತದೆ ಟೇಸ್ಟ್.
ನೋಡ್ರಿ ಎಲ್ಲ ಚೆಂದಾಗಿ ಕಲಸಿ ಇಡಬೇಕ್ರಿ. ನೋಡಿರಿ ಈ ಥರ ಕಲಸಿ ಒಂದು ಅರ್ಧ ಗಂಟೆ ನೆನಿಬೇಕಿದು. ಅರ್ಧ ಗಂಟೆ ನೆನ್ಲಾಕಿಟ್ಟು ಬಿಡ್ಬೇಕ್ರಿ. ನೋಡ್ರಿ ಇದೆಲ್ಲ ಕಲಸಿ ಇಟ್ಟಿನಿ. ಈ ಕಡೆ ಸೈಡಿಗೆ ಇಟ್ಬಿಡಮು. ಇದು ಗೋಬಿ ಮಂಚೂರಿ ಬೇಕಂತ ಅಳಕತ್ತ ಮುಂಜಾನೆಯಿಂದ. ಅದು ಕಾರ್ನ್ಫ್ಲೋರ್ ಹಿಟ್ಟು ಮಾಡಿ ನೋಡಾಡ್ರಿ, ಚಿತ್ರ ನೋಡ್ಕಿಸಿಂದ ಗೋಬಿ ಮಂಚೂರಿ ಬೇಕಂತ ಅನ್ಕಿಸಿಂದ್ರೆ ಅಳಕತ್ತಿದ್ಲ ಮುದ್ದು. ಅದಕ್ಕೆ ನಮ್ಮ ಮನ್ಯಾಗ ಮೊಮೋಸ್ ಮಾಡಕ್ಕಂತಂದು ಉಳ್ಳಾಗಡ್ಡಿ ಮತ್ತು ಇದು ಕ್ಯಾಬೇಜ್ ಕೊಯ್ದು ಇಟ್ಟಿದ್ರು ಆಲ್ರೆಡಿ ನಮ್ಮ ಅಕ್ಕಾರ ಮನ್ಯಾಗ. ಸೊ ಸ್ವಲ್ಪ ತೊಗೊಂಬಂದು ನಕ್ಕಿನ ಸಂಬಂಧ ಅಂತಂದು ಅದಕ್ಕೂ ಸೇಮ್ ಏನೇ ಇಲ್ರಿ ಗೋಬಿ ಮಂಚೂರಿಗೆ ಸೇಮ್ ಇದಕ್ಕೆ ಏನು ಕಬಾಬಿಗೆ ಹಾಕಿವಲ್ಲ ಐಟಮ್ಸು ಇದಕ್ಕೂ ಹಾಕಿದ್ರೆ ರೆಡಿ ಆಗ್ತಾವ್ರಿ ಗೋಬಿ ಮಂಚೂರಿ. ಅದಕ್ಕೆ ಅಂತಂದು ಇಕ್ಕಿನ ಸಲುವಾಗಿ ಸ್ವಲ್ಪ ಯಾಕೋ ಬೇಡ ಅಂತಂದು ಮಾಡಾಕತ್ತೀನಿ. ಇದಕ್ಕೆ ನೋಡಿ ಸೇಮ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅದಲ್ರಿ ನೋಡ್ಕೊಂಡು ಹಾಕೋರಿ. ಆಮೇಲೆ ಇದು ಕಾರ್ನ್ಫ್ಲೋರ್ ಹಿಟ್ಟು, ಮೈದಾ ಹಿಟ್ಟು, ಸೇಮ್ ಟೇಸ್ಟಿಂಗ್ ಪೌಡ್ರ್ ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ. ಸೇಮ್ ಇದಕ್ಕೆ ಏನೇನು ಹಾಕಿ ಸೇಮ್ ಏನು ಚೇಂಜಸ್ ಇಲ್ರಿ. ಇದು ನೀಟಾಗಿ ಕಲಸಿ ಹಿಂಗೆ ಬೇಕಾದರೂ ಕೊಡ್ಬೋದ್ರಿ ಮಕ್ಕಳಿಗೆ ಎಣ್ಣೆ ಫ್ರೈ ಮಾಡಿ. ಅವ್ರಿಗೆ ಮತ್ತೆ ಸಾಸು ಅದು ಇದು ಏನೇನೋ ಎಲ್ಲ ಹಾಕಿಸಿಂದ್ರೆ ಮಾಡಿಕೊಡ್ತಾರಲ್ಲ ರಂಡಾಗ, ಆ ಥರನೂ ಮಾಡ್ಕೋಬೋದು. ಇವ್ರಿಗೆ ಇದು ಉಳ್ಳಾಗಡ್ಡಿ ಹಾಕಿರ್ತೀವಿ ನೋಡ್ರಿ ಇದ್ರಾಗ ಸಣ್ಣ ಕೊಯ್ದು. ಇದು ಉಳ್ಳಾಗಡ್ಡಿನೇ ನೀರು ಬಿಡ್ತದೆ, ನೀರೇನು ಹಾಕೋದು ಅವಶ್ಯಕತೆ ಇರೋಂಗಿಲ್ಲ. ಸೊ ಇದು ನೀಟಾಗಿ ಹಿಂಗೆ ಕಲಸಿ ಚಂದ ಕಲಿಬೇಕಿದೆ. ಸೊ ಕಲರ್ ಇದು ಚಾಯ್ಸ್ ಹೆಂಗ್ರಿ, ನಿಮ್ಗೆ ಬೇಕಾದ್ರೆ ಹಾಕೋರಿ, ಇಲ್ಲಾಂದ್ರೆ ಇಲ್ಲ. ಒಂದು ಹನಿ ನೀರು ಹಾಕಿದ್ರೆ, ಒಂದು ಹನಿ ಭಾಳ ಬೇಡ, ಸ್ವಲ್ಪ ಹಾಕು ಜಲ್ದಿತಾ. ಇಲ್ಲ ನೋಡ್ರಿ ಇಲ್ಲಿ ಕೊಡ್ದ ಸ್ವಲ್ಪ ಸ್ವಲ್ಪ ಕಲರ್. ಯಾಕೆ ಹುಡುಗರಿಗೆ ಆ್ಯಕ್ಚುಲಿ ಹಂಗೆ ಮಾಡೋದು ಚಲೋ. ಇವು ಮಕ್ಕಳು ಕಲರ್ ಒಟ್ಟ ಅಟ್ರಾಕ್ಷನ್ ಆಗೋ ಥರ ನೋಡ್ತಾರಲ್ಲ, ಹಿಂಗಾಗಿದು ನೋಡ್ರಿ. ಏನಿಲ್ಲ, ಸಣ್ಣ ಕೊಯ್ದು ಈ ಥರ ಕಲಸಿ ಇಟ್ಕೋಬೇಕು. ಇದನ್ನ ಒಂದು ಅರ್ಧ ಗಂಟೆ ನೆನೆಯಲಿ, ಎರಡು ಒಮ್ಮೆಗೆ ಫ್ರೈ ಮಾಡಿಕೊಟ್ರು ಆಯಿತು. ನೆನಿಲ್ರಿ ಅರ್ಧ ಗಂಟೆ ನೆನಿಲಿ, ನೆಲ್ಮ್ಯಾಗ ಮಾಡೋಣ. ಗೋಬಿ ಮಂಚೂರಿ ಹೇಳೋರಿಗೆ ನಮಗೆ ಸಪೋರ್ಟ್ ಮಾಡ್ರಿ, ರೊಕ್ಕ ಬರ್ಲಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಅಷ್ಟೇ ಮಾತಾಡ. ನಮ್ಮ ಮಮ್ಮಿ ಭಾಳ ದಿನ ಆಯ್ತು ವಿಡಿಯೋ ಮಾಡಿಲ್ಲ, ಅದಕ್ಕೆ ರೊಕ್ಕ ಬರ್ಬೇಕಂತ ಸುಮ್ ಕೂಡ್ತೀವಿ. ಅದಕ್ಕೆ ರೊಕ್ಕ ಬಂದ್ಮೇಲೆ ಶಾಪಿಂಗು ಬಟ್ಟಿ ವಾಂಡ್ರಲ್ಕ್ ಹೋಗ್ಬೇಕ್ರಿ. ಸಬ್ಸ್ಕ್ರೈಬ್ ಮಾಡ್ರಿ. ನಾ ಏನು ಹೇಳ್ಕೊಟ್ಟಿಲ್ಲ, ದೇವರಾಣಿಗೂ ನಾ ಏನು ಹೇಳ್ಕೊಟ್ಟಿಲ್ಲ. ಆಕೆ ತಿಳಿದಕ್ಕೆ ಮಾತಾಡ್ಲತ್ತ. ಸೊ ಸಾಕು, ನನ್ನ ಮಗಳು ಹೋಗ್ಬೇಕು, ಸಪೋರ್ಟ್ ಭಾಳ ಮಾಡ್ತಾಳ. ಥ್ಯಾಂಕ್ ಯು ಸೋ ಮಚ್ ಬಂಗಾರಿ, ಐ ಲವ್ ಯು ಬಂಗಾರಿ. ನೀನೇನು ನೆಂದದ ನೋಡ್ರಿ, ಎಷ್ಟು ಚಂದ ನೆಂದದ. ಎಣ್ಣೆನೂ ಕಾಯ್ಲಕ್ಕೆ ಇಟ್ಟಿನಿ ನೋಡ್ರಿ, ಆಲ್ರೆಡಿ ಎಣ್ಣೆನೂ ಕಾಯ್ತು. ಈಗ ಏನಪ್ಪ ಅಂತಂದ್ರೆ ಮಾಡೋದೊಂದೇ ಕೆಲಸ ನೋಡ್ರಿ. ಎಣ್ಣೆ ಮೀಡಿಯಮ್ ಕಾಯಬೇಕು, ಜಾಸ್ತಿ ಕಾಯ್ತಂದ್ರೆ ಪಟ್ಟ ನಂಗೆ ಕರ್ಗಾಗ್ಬಿಡ್ತಾವ್ರಿ. ಅದಕ್ಕೆ ಸ್ವಲ್ಪ ಮೀಡಿಯಮ್ ಕಾಯಿದ್ರೆ ಸಾಕು. ಏನಿಲ್ಲ, ಬಜ್ಜಿ ಬಿಟ್ಟಂಗೆ ಒಂದೊಂದು ಪೀಸ್ ಬಿಡೋದ್ರಿ. ಈ ಥರ ಮಕ್ಕಳಿಗೆ ಒಂದೊಂದು ಥರ ಮಾಡಿಕೊಟ್ರೆ ಎಷ್ಟು ಖುಷಿ ಆಗ್ತದಲ್ರಿ. ಅವ್ರ ಹಠಕ್ಕೆ ನಾವು ತಿನ್ನಂಗೆ ಆಗ್ತದೆ. ನಮಗಂತಂದು ನಾವು ಏನೂ ಮಾಡ್ಕೊಳ್ಳಲ್ಲ, ಆ್ಯಕ್ಚುಲಿ ನಮ್ಗೆ ತಿನ್ನಬೇಕು ಅಂತ ಅನಿಸ್ತದ, ಬಿಡು ಅಲ್ಲಲ್ಲಿ ಅಂತಂತೀವಿ. ಆದರೆ ಅದೇ ಮಕ್ಕಳು ಹಠ ಮಾಡಿದ್ರಂದ್ರೆ ಎಷ್ಟು ಜೈ ಮಾಡ್ಕೊಡ್ತೀವಲ್ರಿ. ತಾಯಿದೇರಂದ್ರೆ ಹಿಂಗೆ. ನೋಡ್ರಿ ಫ್ರೈ ಆಗಕತ್ತ ನೋಡ್ರಿ ಹೆಂಗೆ ಫ್ರೈ ಆಗತ್ತವ. ಮೀಡಿಯಮ್ ಒಳಗಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಗ್ಯಾಸ್ ಒಟ್ಟು ಜೋರು ಇರಬಾರ್ದ್ರಿ ಜಾಸ್ತಿ.
ಈ ಕಡೆ ಅದನ್ನು ನೆನೆಸಿಟ್ಟಿನಿ ಗೋಬಿ ಮಂಚೂರಿ ಮಾಡೋದು. ಇನ್ನು ತಿನ್ನೋಕ್ಕೆ ಬಂದಿಲ್ಲ, ಬಂದಾಗ ಮಾಡಿಕೊಟ್ರೆ ಆಯ್ತು ಬಿಸಿದು. ಉಳ್ಳಾಗಡ್ಡಿನ ಹೊಳ್ಕೊಂಡು ಇಟ್ಕೊಂಡಿನಿ ಆಲ್ರೆಡಿ. ಸೊ ಎಲ್ಲ ಫ್ರೈ ಆಗ್ಯಾವ ಆಲ್ರೆಡಿ. ನೋಡ್ರಿ ಎಷ್ಟು ಚಂದ ಫ್ರೈ ಆಗ್ಯಾವ, ಹೆಂಗೆ ಕಾಣತ್ತಾವ ಕೆಂಪಗೆ. ಇದು ತೆಗೆದು ಇದೇ ಎಣ್ಣೆಗೆ ಅದನ್ನು ಫ್ರೈ ಮಾಡ್ತಾರಂರಿ ಗೋಬಿ ಮಂಚೂರಿ. ಸಾಕ್ರಿ, ಕರೆಕ್ಟಾಗಿ ಎಣ್ಣೆ ಒಳಗೆ ಇದು ಕಲಸಿ ಇಟ್ಕೊಂಡಿವಲ್ರಿ ಗೋಬಿ ಮಂಚೂರಿದು, ಇದು ಫ್ರೈ ಮಾಡ್ಕೊಂಬಿಡಮ್ರಿ. ಏನಿಲ್ರಿ, ಒಂದು ಹನಿನೂ ನೀರು ಹಾಕ್ಬಾರ್ದ್ರಿ ಇದಕ್ಕೆ. ನೋಡ್ರಿ ಎಷ್ಟಿದು ಅಳಸಳಸಾಗೈತಿ. ಒಂದು ಬಿಡಮ್ರಿ. ಈ ಗೋಬಿ ಮಂಚೂರಿ ಅಂತಂದ್ರೆ ಅದಕ್ಕೆ ವೆನಿಗರ್ ಮತ್ತು ಸಾಸು ಅದು ಏನೇನೋ ಐಟಮ್ಸ್ ಅದಾವ್ರಿ ಒಂದಿಷ್ಟು, ಅದೆಲ್ಲ ಹಾಕಿದ್ರೆ ಗೋಬಿ ಮಂಚೂರಿ. ಇದು ಆಪ್ಷನ್, ಬೇಕಾದವ್ರು ಹಾಕೋಬೋದು, ಬೇಡದವ್ರು ಬಿಡ್ಬೋದು. ನಮ್ಗೆ ಇಷ್ಟೇ ತಿನ್ಬೇಕಂತ ನಾವು ಇಷ್ಟೇ ಮಾಡ್ಕೊಳ್ಳೋದು. ನನ್ನ ಪ್ರಕಾರ ಇದೇ ಬೆಸ್ಟ್. ಆ್ಯಕ್ಚುಲಿ ಅವೆಲ್ಲ ಐಟಮ್ಸೇ ಇಲ್ಲ ಮನ್ಯಾಗ. ಈಗ ನೆಕ್ಸ್ಟ್ ಶಾಪಿಂಗ್ ಹೋಗ್ತೀನಲ್ಲ ಅವಾಗ ತೊಗೊಂಬರ್ತೀನಿ ಎಲ್ಲ ತಂದು ಅವಾಗ ನೀಟಾಗಿ ಗೋಬಿ ಮಂಚೂರಿ ಮಾಡೋದು ಫುಲ್ ಪರ್ಫೆಕ್ಟಾಗಿ ಕಲಿತು ವಿಡಿಯೋ ಮಾಡಿ ಹಾಕ್ತೀನಿ. ಜಸ್ಟ್ ಇದು ಮಗಳು ಕಿರಿಕಿರಿ ಮಾಡಾಳ ಅಂತಂದು ಸಲುವಾಗಿ ಮಾಡಾಕತ್ತೀವಿ. ಅದು ಬಿಟ್ಟರೆ ಇದು ನೀವು ಮಾಡಿ ತೋರಿಸ್ಬೇಕು ಈ ರೆಸಿಪಿ ಅಂತಂದು ಮಾಡ್ಲತ್ತಿಲ್ಲ. ಅಂತೂ ಇಂತೂ ಕಬಾಬ್ ಅಂತೂ ರೆಡಿ ಆಯಿತು. ಈಗ ಇನ್ನೂ ರೆಡಿ ಆಯಿತು. ತಿನ್ನೋರೇ ಕಾಣಿಸಲ್ಲ ಆಗ್ಯಾರ ನೋಡ್ರಿ, ಕಿರಿಕಿರಿ ಮಾಡಿ ಮಾಡ್ಸ್ಯಾರ. ಇವಾಗ ನೋಡ್ರಿ ಮನ್ಯಾಗ ನಾವು ಮಾಡಿದ ತಕ್ಕ ತಿನ್ನೋರಿತ್ತ ಇದ್ರೆ ಅಂದ್ರೆ ಮನೆಗೆ ಎಷ್ಟು ಖುಷಿ ಆಗ್ತದಲ್ಲ. ಅದೇ ನಾವು ಎಲ್ಲನೂ ಮಾಡ್ತೀವಿ, ಯಾರು ತಿನ್ನೋರೇ ಇಲ್ಲ ಅಂತಂದಾಗ ಎಷ್ಟು ಬೇಜಾರಾಗ್ತದಲ್ರಿ. ನೋಡ್ರಿ ಗಣೇಶ ತಂದು ಕೇಳಾಗ್ತದ. ಇವಾಗ ಇಲ್ಲೆಲ್ಲ ಗಣೇಶ ಹೊಂಟಾವ. ನಮ್ಮೂರ ಕಡೆ ಎಲ್ಲ ಆದ್ನಾಗ ಇಲ್ಲಿ 1 ತಿಂಗಳು 1.5 ತಿಂಗಳು ತನಕ ಮಾಡ್ತಾರೆ ನೋಡ್ರಿ ಗಣೇಶ ಹಬ್ಬ. ಫ್ರೈ ಆಗ್ಲಾಗ್ತದ, ಚಂದಾಗಿ ಫ್ರೈ ಆಗ್ಲಿದ್ದು. ನೋಡ್ರಿ ಗೋಬಿ ಮಂಚೂರಿಯನ್ ಹಿಂಗೆ ಫ್ರೈ ಆಗ್ಲಾತವ. ಸೊ ಫ್ರೈ ಆಗ್ಯಾವ ಆಲ್ರೆಡಿ, ತೆಗೆದ್ಬಿಡಮ್ಮ. ಕಡೆನೇ ಬಾಜು ಹಾಕೊಂಡ್ಬಿಡಮ್ರಿ. ಹಿಂಗೆ ರೆಡಿ ಆಯಿತು. ಸೊ ಉತ್ತರ ಕರ್ನಾಟಕ ಸ್ಪೆಷಲ್ ಕಬಾಬ್ ಮತ್ತು ಗೋಬಿ ಮಂಚೂರಿ ರೆಡಿ ಆಯಿತು. ಸರ್ವ್ ಮಾಡ್ಕೊಳ್ಳೋದು ನಾವು. ಬಿಸಿ ಅದಾವ, ಸ್ವಲ್ಪ ಕೊತ್ತಂಬರಿ ಇಡಮ್ಮ. ಸೊ ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕ ಗೋಬಿ ಮಂಚೂರಿ ಮತ್ತು ಕಬಾಬು ರೆಡಿ ಆಯಿತು. ಇದ್ರ ಜೊತೆ ಉಳ್ಳಾಗಡ್ಡಿ ಇದ್ರೆ ಇನ್ನೂ ಸೂಪರ್. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಫುಲ್ ವಿಡಿಯೋ ನೋಡ್ರಿ. ಏನಾದರೂ ಸಣ್ಣ ಉತ್ತರ ಕರ್ನಾಟಕ ಸ್ಪೆಷಲ್ ಕಬಾಬ್ ಮತ್ತು ಗೋಬಿ ಮಂಚೂರಿ ರೆಡಿ ಆಯಿತು. ಇವಾಗ ನನ್ನ ಮಗಳಿಗೆ ಕೇಳಂದ್ರೆ ಟೇಸ್ಟ್ ಹೆಂಗಾಗ್ಯದ ಅಂತ. ಟೇಸ್ಟ್ ಸೊಕಾಸ್ ಸೂಪರ್ ಆಗ್ಯದ, ಸೂಪರ್. ಥ್ಯಾಂಕ್ ಯು. ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.